ಇದು ಯಾರು? ಹೌದಾ, ಸಾಕೆ ಶಿವರಾಮಣ್ಣ ನಮ್ಮ ಪಕ್ಕದ ಮನೆಯವರು. ಎಂತ ಮಾಡ್ತಿದ್ದೆ? ದೇವಸ್ಥಾನ ಪೂಜೆ ಇತ್ತು, ಕಾರ್ಯಕ್ರಮ ಬಂದಿದ್ದೀವಿ. ಮತ್ತೆ ನೋಡಿ ಒಳ್ಳೆ ಗಾಳಿ. ಫೈನಲಿ ಮೀನ್ ಫ್ರೈ ಆಗ್ತಾ ಇದೆ. Hey guys, welcome back to our YouTube channel. Let's go. ಗಾಯ್ಸ್, ಇವತ್ತು ನಮ್ಮ ಮನೆಯಲ್ಲಿ ಇಡ್ಲಿ, ಚಟ್ನಿ. ಇದು ಯಾರು? ಇವತ್ತು ಬೆಳಿಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಾಗದೇವರ ಪೂಜೆ ಇತ್ತು, ಅದಕ್ಕಾಗಿಯೇ ಊರಿಗೆ ಬಂದಿರೋದು. ಸೊ ಇವಾಗ ಪೂಜೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ 9ರಿಂದ 10 ಗಂಟೆ ಹಾಗೆ. ಅಷ್ಟರೊಳಗಡೆ ಬೆಳಗ್ಗೆ ಬೇಗ ಎದ್ದು ತೋರಣ ಎಲ್ಲ ಮಾಡಿದ್ವಿ. ಇವ್ರು ಬಂದು ನನ್ನ ಮೈದನ. ಸೊ ಇವಾಗ ಮೈಯೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೆಳಗ್ಗಿನ ಆ ಬಿಸಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಇವಾಗ ಇಲ್ಲಿ ಗೊಬ್ಬರ ಹಾಕ್ತಾ ಇದ್ದಾರಲ್ವಾ, ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಗಲೀಜು ಮಾಡುವ ಹಾಗಿಲ್ಲ. ಇಷ್ಟೇ ಜಾಗದಲ್ಲಿ ಗೊಬ್ಬರ ಹಾಕಬೇಕು, ಮತ್ತು ಯಾವುದೇ ಪ್ಲೇಸಲ್ಲೂ ಅಂದರೆ ಮನೆಯ ಸುತ್ತಮುತ್ತ ಗೊಬ್ಬರ ಹಾಕುವ ಹಾಗೆ ಇಲ್ಲ. ಹಾಗಾಗಿ ಹೂವಿನ ತೋಟ ಯಾವುದಕ್ಕೂ ಕೂಡ ಗೊಬ್ಬರ ಇಲ್ಲದೆ ಹೂವಾಗಿರುವಂಥದ್ದು ನಿನ್ನಿನ ಬ್ಲಾಗಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವಾಗ ಮನೆ ಸುತ್ತಮುತ್ತ ಎಲ್ಲ ಕ್ಲೀನಾಗಿಟ್ಕೋಬೇಕು, ಅಂದರೆ ಗೊಬ್ಬರ ಏನು ಇರಬಾರ್ದು. ಹಾಗಾಗಿ ಎಲ್ಲ ಪೈಪ್ಲೈನ್ ಮೂಲಕ ಹೊರಗಡೆ ಇಟ್ಟಿರ್ತಾರೆ. ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದರೆ ನಾಗದೇವರ ಪೂಜೆ. ಇದೇ ನಾಗದೇವರ ಪೂಜೆ ವರ್ಷ ಇರುತ್ತೆ. ಸೊ ಹಾಗಾಗಿ ಈ ವರ್ಷ 4ನೇ ವರ್ಷದ್ದು. ಈ ಸಾರಿ ದರ್ಶನ ಇರೋದಿಲ್ಲ, ಬಟ್ ಪೂಜೆ ಇರುತ್ತೆ. ಇನ್ನು ಬೆಳಗ್ಗೆನೇ ಎಷ್ಟು ಶೆಕೆ ಆಗ್ತಿದೆ ಅಂತ ಹೇಳಿದರೆ, ಹಾಗಾಗಿ ಮನೆ ಸುತ್ತಮುತ್ತ ಒಮ್ಮೆ ಎಲ್ಲ ನೀರನ್ನು ಹಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ವಿ. ಒಮ್ಮೆ ಎಲ್ಲ ಕಡೆ ನೀರನ್ನು ಹಾಕಿದಾಗ ಇಡೀ ಮನೆ ತಂಪಾಗಿರುತ್ತೆ ಅಂತ ಹೇಳಿ. ಸೊ ಇವತ್ತು ಊಟಕ್ಕೂ ಕೂಡ ಇಲ್ಲೇ ಮನೆ ಎದುರುಗಡೆನೆ ಕೊಡೋದು. ಊಟಕ್ಕೆ ಆರ್ಡರ್ ಕೊಟ್ಟಿರ್ತಾರೆ ಹೊರಗಡೆ. ಸೊ ಇಲ್ಲೇ ಬಂದು ಎಲ್ಲ ಊಟ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಬೆಳಿಗ್ಗೆನೇ ಈ ಕೆಲಸ ಮಾಡ್ತಾ ಇದ್ವಿ. ಬಟ್ ಆದರೂ ಕೂಡ ಎಷ್ಟು ಬೆವರ್ತಾ ಇದ್ವಿ ಅಂತ ಹೇಳಿದರೆ, ಅಷ್ಟು ಶೆಕೆ ಇದೆ ಊರಲ್ಲಿ. ಇನ್ನು ವಿಲೇಜ್ ಬ್ಲಾಗಲ್ಲಿ ಮ್ಯೂಸಿಕ್ಕೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಆ ವೆದರ್, ಆ ಸೌಂಡ್, ಬೆಳಗ್ಗಿನ ವಾತಾವರಣ. ಇನ್ನು ಸ್ವಲ್ಪ ದಿನ ವಿಲೇಜ್ ಬ್ಲಾಗ್ ಬರುತ್ತೆ. ಹಾಯ್, ಆಟ ಹೆಂಗಿತ್ತ? ಸಾಕೆ ನನ್ನ ಮಾಯಿದ ನನ್ನ ಮಾಯಿ ಇತ್ತು ನನ್ನ ಹತ್ರ. ಶಿವರಾಮಣ್ಣ ನಮ್ಮ ಪಕ್ಕದ ಮನೆಯವರು. ಹಬ್ಬ, ಈ ಬೇಸಿಗೆ ಒಳ್ಳೆ ಆಗ್ತಿದೆ.
ಬಂದ್ ಮಾಡುದಾ? ಟಕ್ 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 ಟಕ್. ಗುಡ್ ಮಾರ್ನಿಂಗ್ ಅದು. ಬಂದ್ ಮಾಡು. ಅಗಳಿಗೆಲ್ಲ ಓಡಿ ಬಂದ್ ಮಾಡ್ತಿತ್ತಲ್ಲ. ಇದಾ ಏ ಸ್ಕಾಚ್ ಬಾ. ಇವಾಗ ಈ ನಾಯಿ ಬಗ್ಗೆ ಮಾತಾಡ್ತಿದ್ವಿ. ನನಗೆ ನಾಯಿ, ಬೆಕ್ಕು, ಹಕ್ಕಿ, ದನ ಅದ್ರ ಬಗ್ಗೆ ಮಾತಾಡಿದರೆ ತುಂಬ ಇಷ್ಟ ಆಗೋದು. ಸೊ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮನೆ ಆಡು ಕೊಡೋಕ್ಕೆ ಹೋಗ್ತಾ ಇದೆ ನೋಡಿ. ಸೊ ಇವಾಗ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಇದೊಂದು ಎಷ್ಟು ಸ್ಟ್ರಾಂಗ್ ಇರುವಂಥ ನಾಯಿ ಅಂತ ಹೇಳಿ. ಸೊ ಇಲ್ಲಿ ಚಿರತೆಗಳ ಕಾಟ ಜಾಸ್ತಿ, ಚಿತ್ತ ಅಂತ ಹೇಳ್ತಾರಲ್ಲ, ಅದು ಬಂದು ಮನೆಗೆಲ್ಲ ಬರುತ್ತೆ ಅಂತೆ. ಈ ನಾಯಿ ಹೋಗಿ ಆ ಚಿತ್ತಾನ ಹಿಡಿದಿದೆ. ಅಂದರೆ ಅದಕ್ಕೆ ಸ್ವಲ್ಪ ಪೆಟ್ಟು ಮಾಡಿದೆ, ಏನು ಮಾಡಿಲ್ಲ. ಇಲ್ಲ ಅಂತಾದರೆ ಅದೇ ಬಂದು ನಾಯಿನ ಹಿಡಿಯತ್ತಲ್ವಾ. ಬಟ್ ಈ ನಾಯಿ ಹೋಗಿ ಚಿತಾನೆ ಹಿಡಿದಿದೆ ಅಂತ ಹೇಳಿ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಇನ್ನು ಆಗಲೇ ಟೈಮ್ ಆಗ್ತಾ ಬಂತು. ಇವಾಗ ಪೂಜೆಗೆ ರೆಡಿ ಆಗಲಿಕ್ಕೆ ಬಂದೆ. ಹಾಗೆ ನಾನೊಂದು ಸಿಂಪಲ್ ಸಾರಿ ಉಟ್ಕೊಳ್ಳೋಣ ಅಂತ ಹೇಳಿ, ಪೂಜೆ ಅಲ್ವಾ. ಬಟ್ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು 10 ವರ್ಷದ ಹಿಂದೆ ಒಂದು ಸಾರಿನ ತೆಗೆದುಕೊಂಡಿದ್ದೇನೆ. ಅಂದರೆ ಮದುವೆ ಆಗಿ ಫಸ್ಟ್ ಟೈಮ್ ಸಾರಿ ತೆಗೆದುಕೊಂಡಿದ್ನಲ್ಲ, ಅದು ಬಂದು ಇದೇ ಸಾರಿ ಇಲ್ಲೇ ಇಟ್ಟಿದ್ದೆ. ಸೊ ನೋಡಿ ತುಂಬ ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ ಗೊತ್ತಾ. ಬಟ್ ತುಂಬ ವೆಯ್ಟ್ ಇದೆ, ಹಾಗಾಗಿ ಅದು ಇಲ್ಲೇ ಇದ್ಬಿಡತ್ತೆ. ಏನಾದರೂ ಫಂಕ್ಷನ್ಗಾದರೆ ಉಡ್ಬೋದು. ಬಟ್ ಏನಾಗುತ್ತೆ ಅಂದರೆ ಅದರ ಬ್ಲೌಸ್ ನನಗೆ ಇವಾಗ ಚಿಕ್ಕದಾಗುತ್ತೆ. ಆವಾಗ ನಾನು ತುಂಬ ಏನಿದ್ರೆ ವೆಯ್ಟ್ ಲಾಸ್ ಆಗಿದ್ದಿದ್ದೆ. ಇವಾಗ ವೆಯ್ಟ್ ಗೇನ್ ಆಗಿರೋದ್ರಿಂದ ಆ ಬ್ಲೌಸ್ ನನಗೆ ಆಗ್ತಾ ಇಲ್ಲ. ಇವಾಗ ನಾಗದೇವ್ರ ಕಟ್ಟೆ ಇದೆ ಅಲ್ಲ, ಅಲ್ಲಿ ಪೂಜೆ ಇದೆ. ಸಿಂಪಲಾಗಿ ನಾವು ಮನೆಯವರೇ ಇರೋದು, ರೆಡಿಯಾಗಿ ಹೋಗ್ತಾ ಇದ್ವಿ. ಸೊ ಪೂಜೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ದೂರ ನಡಿಬೇಕು. ನಮ್ಮ ಮಾರನ್ನ ಏಳ್ಸ್ಕೊಂಡು ಬರೋದ್ರೊಳಗೆ ಸಾಕಾಗೋಗಿದೆ. ಚಪ್ಪಲ್ ಯಾರಾದರೂ ಕೈಯಲ್ಲಿ ಹಿಡ್ಕೊಂಡ್ರ? ಒಣಿಲ್ಲ ಅಂತ ಕೈಯಲ್ಲಿ ಹಿಡ್ಕೊಂಡು ಹತ್ರ ಆರ್ನ ಕಾಲಿಗೆ ಹಾಕೋ ಅಡ್ಡಿಲ್ಲ ಬಿಡ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಬರ್ತಾವಳೆ. ಹೊಯ್ಲಿ ಬಿಡು ಬಾ. ಈ ಪ್ಲೇಸಲ್ಲಿ ಜಾಸ್ತಿಯಾಗಿ ಹಾವೆಲ್ಲ ಬರುತ್ತಂತೆ. ಚೆನ್ನಾಗಿ ನೀಟಾಗಿ ಇಟ್ಕೋಬೇಕು, ಅಂದರೆ ಗೊಬ್ಬರ ಏನಾದರೂ ಬೆಳೀಲಿಕ್ಕೆ ಕಷ್ಟ. ಸೊ ಇವಾಗ ನಾವು ಹೋಗ್ತಾ ಇದ್ವಿ. ಎಲ್ಲರೂ ಹೋಗಿ ಆಯಿತು, ನಾನು ಅರ್ನ ಲೇಟ್. ಮತ್ತೆ ಇಲ್ಲೆಲ್ಲ ಮನೆ ಇತ್ತು, ಸ್ವಲ್ಪ ದೂರ ಇತ್ತು. ಮತ್ತೆ ಹಾಕು ಆತ್ಲ ನಾವು ಮೊನ್ನೆ ನೀರು ಆಡ್ತಲ್ಲ, ನೀರು ಆಡೋಕೆ ಸುಮಾರು ಲೇಟ್ ಆಯ್ತು. ಹೌದಾ? ಎಲ್ಲಿ ಮಾತಾಡ? ಹೌದಾ? ಆರ್ನಾ ಎಂತ ಮಾಡ್ತಿದ್ದೆ? ಇನ್ನು ಪೂಜೆಗೆ ಹೋಗಬೇಕಾದ್ರೆ ಆರ್ನ ಮೈಕನ್ನು ಹಿಡ್ಕೊಂಡೇ ಹೋಗಿದ್ಲು. ಯಾಕಂದರೆ ಅಲ್ಲಿ ಕ್ಲಾರಿಟಿ ಬರುತ್ತೆ, ಏನಾದರೂ ವಿಡಿಯೋ ಮಾಡೋಣ ಅಂತ ಹೇಳಿ. ನಿಜ ಹೇಳಬೇಕಂದ್ರೆ ಈ ವಿಡಿಯೋ ನನ್ನ ಖುಷಿಗೋಸ್ಕರ ಹಾಕ್ತಾ ಇದ್ದೇನೆ. ಬಟ್ ಇದನ್ನು ಯಾರೂ ನೋಡಲ್ಲ ನಮ್ಮ ರಿಲೇಷನ್ಸಲ್ಲಿ. ಸೊ ಹಾಗೆ ಮೈಕ್ ಬಗ್ಗೆ ಮಾತಾಡಿರೋರು ನಮ್ಮ ಅತ್ತಿಗೆ. ಇವಾಗ ಪೂಜೆ ಕೂಡ ಸ್ಟಾರ್ಟ್ ಆಯಿತು. ಪೂಜೆಗೆ ನಮ್ಮ ಊರ ಮನೆಯವರು ಮಾತ್ರ ಇರ್ತಾರೆ. ಸೊ ಎಲ್ಲವನ್ನ ಶೇರ್ ಮಾಡ್ತೇನೆ, ಬನ್ನಿ. ಸಿಂಪಲ್ಲಾಗಿ ಪೂಜೆ ಇವಾಗ ನೋಡ್ಕೊಂಡು ಬರೋಣ. ಇದಂ ಫಲಮಯ ದೇವ ಸ್ಥಾಪಿತಂ ಪುರುಷೋತ್ತಮ. ಹಾಂ ಹೇಳಿ. ನಾವು ಹೀಗೆ ದೇವಸ್ಥಾನ ಪೂಜೆ ಇತ್ತು, ಕಾರ್ಯಕ್ರಮ ಬಂದಿದ್ದೀವಿ. ಮತ್ತೆ ಮಾತಾಡ್ತಾರೆ ಹೇಳಿ ಮೇಡಮ್, ವಿಶೇಷ ಏನಿಲ್ಲ.
ಹಿಂಗೆ ಒಂದು ಕಾರ್ಯಕ್ರಮ ಇದೆ ಬಂದಿದ್ದೀವಿ. ಮತ್ತು ಊಟ ಇದೆಯಾ ಇಲ್ಲಿ? ಊಟ ಇತ್ತಾ? ಮಾತಾಡ್ಸು ನೀನು ಹಿಂಗೆ ಮಾತಾಡು. ಹಾಂ ಹೇಳು. ಎಲ್ಲಾದ್ರೂ ಮಾತಾಡ್ಸಿ ಹೋಗಿ ಅಲ್ಲಿ ಭಟ್ರ ಹತ್ರ ಹೋಗಿ ಬಾ. हस्तयोर्घ्यमर्घ्यं समर्पयामि मुखे आचमनीयाचमनं समर्पयामि सर्वाङ्गे स्नानार्थे ॐ पवित्र वा सर्वावस्थाङ्गतोऽपि वा यस्मरेत् पुण्डरीकाक्षं सपाच्याभ्यन्तरशुचिः गणपतये नमः ಮಂತ್ರಸ್ಥಾನಂ ಸಮರ್ಪಯಾಮಿ ಸ್ನಾನಾಂಗಾಚಮನಂ ಸಮರ್ಪಯಾಮಿ. ನೋಡಿ ಅಪರೂಪಕ್ಕೆ ಬಂದದ ನಮ್ಮ ಮನೆಗೆ ಇವ್ರ ದಾರಿ ಮೇಲೆ. ತೆಗಿತೈತೆ ಚಂದ ಹೊಡಿತದೆ. ಫೈನಲಿ ಪೂಜೆ ಎಲ್ಲ ಆಯಿತು. ನಮ್ಮ ಮನೆಯಿಂದ ಎಲ್ಲರೂ ಬಂದಿದ್ದರು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಊಟ ಮಾಡಿಕೊಂಡು ಇವಾಗ ಮತ್ತೆ ಮನೆಗೆ ಹೊರಟ್ವಿ. ಯಾಕಂದರೆ ಹಸ್ಬೆಂಡ್ಗೆ ಮತ್ತೆ ಅವರ ಊರಿಗೆ ಹೋಗ್ಲಿಕ್ಕೆ ಉಂಟು. ಬಂತಲ್ಲ ಒಳ್ಳೆ ಗಾಳಿ, ಎಷ್ಟು ಸಖತ್ತಾಗಿ ಬರ್ತಿರತ್ತ. ಇನ್ನು ಹಸ್ಬೆಂಡ್ ಅವರ ಬಿಸ್ನೆಸ್ ಕಡೆಗೆ ಹೊರಟರು. ಅವರನ್ನು ಡ್ರಾಪ್ ಮಾಡಲಿಕ್ಕೆ ಇವಾಗ ನಾವೆಲ್ಲರೂ ಹೊರಟ್ವಿ. ಸೊ ಬಸ್ ಕೂಡ ಬಂತು. ಅವರನ್ನು ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಇವಾಗ ಮತ್ತೆ ಮನೆಗೆ ಬಂದ್ವಿ. ಈವ್ನಿಂಗ್ ವ್ಯೂ ಹೇಗೆ ಕಾಣಿಸ್ತಿದೆ ಕಣೆ? ಬ್ಯೂಟಿಫುಲ್ ಬ್ಯೂಟಿಫುಲ್ ಈವ್ನಿಂಗ್. The next day. ಗುಡ್ ಮಾರ್ನಿಂಗ್ ವಿಜ್ಜು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ವಿಜ್ಜು. ಬಾಯ್ಲಿ. ಏಯ್ ವಿಜು 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 ವಿಜು. ವಿಜು 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 ವಿಜು. ಬೈಲೆ ಬೈಲೆ. ಶೇಖಣ್ ಕೊಡ. ಸೂಪರ್ ಸೂಪರ್. ಗುಡ್ ಗುಡ್ ಗರ್ಲ್. ಗುಡ್ 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 ವಿಜು ನೀನು. ಗುಡ್ ಶೇಖಣ್. ವಾ ಸೂಪರ್ ಶೇಖಣ್. ಸೂಪರ್ ಸೂಪರ್. ಇವಾಗ ಮಕ್ಕಳಿಗೆ ಸ್ವಲ್ಪ ಹೇಳ್ಕೊಡೋಣ ಅಂತ ಹೇಳಿ ಬಂದೆ. ರಜೆ ಏನು ಹೋಗ್ತಾ ಇದೆ, ಮಕ್ಕಳು ಪುಸ್ತಕನೇ ಮುಟ್ಟಿರಲಿಲ್ಲ. ಸೊ ತುಂಬ ದಿನ ಆಯಿತು ನಾನು ಮನೇಲಿ ಇಲ್ಲದೆ ಇರೋ ಕಾರಣ ಮಕ್ಕಳಂತೂ ಹಾಲಿಡೇಸ್ನ ತುಂಬ ಎಂಜಾಯ್ ಮಾಡಿದರು. ಸೊ ಇವಾಗಾದರೂ ಸ್ವಲ್ಪ ಸ್ವಲ್ಪ ಹೇಳ್ಕೊಡೋಣ ಅಂತ ಹೇಳಿ ಕರ್ಕೊಂಡು ಬಂದು ಕಷ್ಟಪಟ್ಟು ಬರೆಸ್ತಾ ಇದ್ದೇನೆ. ತುಂಬ ಹೋಮ್ವರ್ಕ್ ಕೊಟ್ಟಿರ್ತಾರೆ. ಒಮ್ಮೆಲೆ ಅವರಿಗೆ ಪ್ರೆಷರ್ ಆಗಿಬಿಡುತ್ತೆ. ಇನ್ನೇನು ದಿನ ಹತ್ತಿರ ಬರ್ತಾ ಇದೆ, ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಮತ್ತು ಅದೇ ರೊಟೀನ್ ಬರಬೇಕಾದ್ರೆ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಇವಾಗಲೂ ಕಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಎಲ್ಲ ಹೇಳಿಕೊಟ್ಟು ಇವಾಗ ಫಿಶ್ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ನಾನು ಅಪ್ಪ ಬಂದಿದ್ವಿ. ಆರ್ನ ಕೂಡ ಬಂದಿದ್ಲು. ಅವಳು ಫಿಶನ್ನು ನೋಡಬೇಕಂತ ಹೇಳಿ. ಸೊ ಮನೆ ಹತ್ತಿರದಲ್ಲೇ ಒಂದು ಶಾಪ್ ಇತ್ತು, ಅಲ್ಲಿ ಹೋಗಿ ಫಿಶ್ ಎಲ್ಲ ತೆಗೆದುಕೊಂಡು ಬಂದ್ವಿ. ಯಾಕಂತ ಹೇಳಿದರೆ ತುಂಬ ದಿನ ಆಯಿತು ನಾನ್ ವೆಜ್ ಎಲ್ಲ ತಿನ್ನದೆ. ಸೊ ಮನೆಗೆ ಬಂದು ನಾನು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಒಂಥರ ಸ್ಪೆಷಲ್ ಫಿಶ್ ಫ್ರೈ ಇದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ರೆಸಿಪಿ ಬೇಕಾದರೆ ಹೇಳಿ, ಮತ್ತೆ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ಚಿಕನ್ ಕಬಾಬ್, ಚಿಕನ್ ಸಾರು, ಚಿಕನ್ ಸುಕ್ಕ, ಫಿಶ್ ಗಸಿ,
ರೆಸಿಪಿ ಎಲ್ಲ ಕೂಡ ಮಾಡಿದ್ವಿ, ಒಮ್ಮೆಲೆ ಮಾಡಿದ್ವಿ. ಆದರೆ ಯಾವ ರೆಸಿಪಿನೂ ಕೂಡ ಶೂಟ್ ಮಾಡಿರಲಿಲ್ಲ. ಬೇಕಾದರೆ ಹೇಳಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಜಾಸ್ತಿ ವಿಡಿಯೋ ಯಾಕೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದರೆ 3 ಡೇಸು ತುಂಬಾ ಮಳೆ ಇದ್ದ ಕಾರಣ ಕರೆಂಟ್ ಕೂಡ ಇರಲಿಲ್ಲ, ವೈಫೈ ಕೂಡ ಚಾಲೂ ಇರಲಿಲ್ಲ, ಮೂಡ್ ಕೂಡ ಇರಲಿಲ್ಲ. ಎಲ್ಲವನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಾಯ್ ಬಾಯ್.